ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟಿಂದ ಗೊಂದಲ ಬಗೆಹರಿತಾ ಅಥವಾ ಈ ಗೊಂದಲವನ್ನು ಬಗೆಹರಿಸಬೇಕಾದಂತಹ ಸೋನಿಯಾ ಗಾಂಧಿ ಅವರು ಫೈನಲ್ ಡಿಸಿಷನ್ನ ಕೊಟ್ಟಿಲ್ಲ ಅಂತ ಅರ್ಥ ಮಾಡ್ಕೋಬೇಕಾ? ನೋಡಿ, ತಾವೇನು ಹೇಳಿದ್ರಿ ಪ್ರಶ್ನೆ, ಗೊಂದಲ ಬಗೆಹರಿತಾ ಅಥವಾ ಸೋನಿಯಾ ಗಾಂಧಿ ಅವರ ಅಂತೇಳಿ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಯಾವುದೇ ಕಾರಣಕ್ಕೂ ಈ ಒಂದು ಏನು ಕುರ್ಚಿ ಜಗ್ಗಾಟ, ಕುರ್ಚಿ ಕದನ, ಪವರ್ ಶೇರಿಂಗು ಇದ್ಯಾವುದೂ ಕೂಡ ನಾವು ಇದನ್ನು ಆರಂಭದಿಂದನೂ ಕೂಡ ನಾವು ಹೇಳಿರ್ತಕ್ಕಂಥದ್ದಲ್ಲ, ನಾವು ಸೃಷ್ಟಿಯಲ್ಲ. ಇದು ಕೇವಲ ಬೇರೆ ವಿರೋಧ ಪಕ್ಷಗಳ ಸೃಷ್ಟಿಯಾಗಿದೆ. ಒಂದು. ಎರಡನೇದು ಯಾಕೆ ಅಂತೇಳಿದ್ರೆ, ಈಗೇನು ಹೇಳಿದ್ರಲ್ಲ ಅವರೇನೆ, ಏನು JDS ವಕ್ತಾರರು, ನಾವು ನಮ್ಮ ರಾಜ್ಯವನ್ನು, ರಾಜ್ಯದ ಜನರಿಗೆ ನಾವೇನು ಭರವಸೆಗಳು ಕೊಟ್ಟಿದ್ವಿ, ಸೊ ಅದನ್ನು ನಾವು ಚುನಾವಣೆಯಲ್ಲಿ ಗೆದ್ದ ನಂತರ ಇಮ್ಮಿಡಿಯೇಟಾಗಿ ಆ ಯೋಜನೆಗಳು ಕೊಟ್ಟು ಇಡೀ ವಿಶ್ವಕ್ಕೆ ಮಾದರಿಯಾಗಂತಹ ರಾಜ್ಯದಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಯೋಜನೆಗಳನ್ನು ಕೊಟ್ಟು ಇವತ್ತು ರಾಜ್ಯದ ಜನ ಸುಭಿಕ್ಷವಾಗಿ ಇದ್ದಾರೆ. ಜೊತೆಗೆ ಇವತ್ತು ಹೌದು, ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಇವತ್ತು ಎಲ್ಲ ಯೋಜನೆಗಳು ಅದರ ಇಂಪ್ಯಾಕ್ಟ್ ತಟ್ಟಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇವತ್ತು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಅಂತೇಳಿ ಜನಮೆಚ್ಚುಗೆಯನ್ನು ಗಳಿಸಿದೆ. ಸೊ ಜನಮೆಚ್ಚುಗೆಯನ್ನು ಗಳಿಸಿದ್ದಲ್ಲದೆ ಈ ರಾಷ್ಟ್ರದ ಏನು ಕಲೆಕ್ಷನ್ ಇದೆ GST, ಸೊ ಅದ್ರ ಇಂಪ್ಯಾಕ್ಟೇ ಅದು. ನಾವು ಇವತ್ತು 2ನೇ ಸ್ಥಾನದಲ್ಲಿದ್ದೀವಿ. ಮಹಾರಾಷ್ಟ್ರ ಬಿಟ್ಟರೆ ನಾವೇ 2ನೇ ಸ್ಥಾನದಲ್ಲಿರೋದು. ಸೊ ಇಂಥ ಒಂದು ಅಭಿವೃದ್ಧಿ ಸರ್ಕಾರವನ್ನು ಇವ್ರು ನಡೆಸ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ತಾವೇನು ಹೇಳಿದಿರಲ್ಲ, ಆ ಡೈವರ್ಷನ್, ಈ ಅಭಿವೃದ್ಧಿ ಮೆಸೇಜು ಇಡೀ ರಾಷ್ಟ್ರಕ್ಕೆ ಹೋಗ್ತದೆ ಅನ್ನೋ ಒಂದು ದುರಾಲೋಚನೆಯಿಂದ ವಿರೋಧ ಪಕ್ಷಗಳು ಈ ರೀತಿಯ ನಮ್ಮ ಕುರ್ಚಿ ಕದನವನ್ನು ಒಂದು ಅಸ್ತ್ರವಾಗಿ ಬಳಸಿ ಉದ್ಭವ ಮಾಡಿರ್ತಕ್ಕಂಥದ್ದು ಒಂದು. ಸಮಸ್ಯೆ ಸಣ್ಣದಾಗಿತ್ತು, ಒಂದು ನಿಮಿಷ. ಮೂರನೇದಾಗಿ ತಾವು ನೋಡಿ, ನಾವು ಆರಂಭದಿಂದಲೂ ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು. ಎರಡನೇದಾಗಿ ಇವತ್ತು ಅದೇ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದೊಂದು ಪಕ್ಷಕ್ಕೂ ಒಂದೊಂದು ರೀತಿಯ ಸಿದ್ಧಾಂತಗಳಿರ್ತದೆ, ಐಡಿಯಾಲಜಿ ಇರ್ತದೆ. ನಾನು ಅದನ್ನು ಹೇಳಲ್ಲ. ಇವತ್ತು BJP ಅವರು ಅವ್ರದ್ದೇ ಐಡಿಯಾಲಜಿ ಬೇರೆ ಇದೆ, ಅವ್ರದ್ದೇ ಐಡಿಯಾಲಜಿ, ಇಟ್ಸ್ ಓಕೆ. ಅವ್ರವ್ರ ಪಕ್ಷದ ಒಂದು ನೀತಿ ನಿಯಮ, ಸಂವಿಧಾನ ಇರ್ತದೆ. ನಮ್ಮ ಸಂವಿಧಾನದಲ್ಲಿ, ಕಾಂಗ್ರೆಸ್ ಸಂವಿಧಾನದಲ್ಲಿ, ಇತಿಹಾಸದಲ್ಲಿ ಯಾವತ್ತೂ ಕೂಡ ಚುನಾವಣೆಗಳು ಬಂದಾಗ ನಾವು ಇಂಥವ್ರನ್ನ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಲ್ಲ, ನಾವು ಇಂಥವ್ರನ್ನ ಪ್ರೈಮ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡಲ್ಲ. ಎಲ್ಲಿ ಮಾಡಿದ್ವಿ ಹೇಳಿ ನೋಡೋಣ? ಫ್ಯಾಕ್ಟ್ ಮಾಡಿಲ್ಲ. ಸೊ ಅದೇ ರೀತಿಯಾಗಿ ನಾವು ಯಾರಿಗಾದರೂ ಅಧಿಕಾರಗಳು ಕೊಡಬೇಕು ಅಂತ ಹೇಳಿದ್ರೆ, ನಾವು ಬೇರೆ ಪಕ್ಷಗಳು ಏನು ಒಂದು ರಾಜ್ಯದಲ್ಲಿ, ಉದಾಹರಣೆ ತಮಗೆ ಗೊತ್ತೇ ಇದೆ, ಏನು ನಮ್ಮ ಸಮ್ಮಿಶ್ರ ಸರ್ಕಾರ ನಡೆಯುವಂಥ ಸಂದರ್ಭದಲ್ಲಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಮಧ್ಯೆ ಒಪ್ಪಂದ ಆಗುತ್ತೆ. ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಅಗ್ರಿಮೆಂಟ್ ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ಅಪಹಾಸ್ಯಕ್ಕೆ ಈಡಾದರು ರಾಜ್ಯದ ಜನತೆ ಮುಂದೆ. ಆ ಅಗ್ರಿಮೆಂಟ್ ಥರ ಹೋಯ್ತು. ನಾವೇನು ಆ ರೀತಿಯ ಅಗ್ರಿಮೆಂಟ್ ಆಗಿದೆ ಅಂತ ನಾವು ಎಲ್ಲೂ ಕೂಡ ನಮ್ಮ ಪಕ್ಷದ ಒಂದು ನಾವು ಸ್ಟೇಟ್ಮೆಂಟ್ಗಳಲ್ಲೂ ಹೇಳಿಲ್ಲ. ನಮ್ಮ ಪಕ್ಷದ ಒಂದು ನಿಮಿಷ ಅಲ್ಲ ಮೇಡಮ್, ಯಾವುದೇ ಆಗಲಿ ಇವತ್ತು, ಯಾಕಂದರೆ ನಾವು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಜನ ಪ್ರಬುದ್ಧರು ಇರ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇರೋದ್ರಿಂದ ನಾವು ಪ್ರಬುದ್ಧ ಸ್ಟೇಟ್ಮೆಂಟ್ಸನ್ನು, ಪ್ರಬುದ್ಧ ಚರ್ಚೆಯನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮಲ್ಲಿ ಅದನ್ನು, ಹಾಗಾಗಿ ನಾವು ಆ ರೀತಿಯ ಒಂದು ಪ್ರಸ್ತಾವಗಳು ಕೂಡ ನಾವು ಯಾವುದಿಲ್ಲ. ಆದರೆ ನಮ್ಮ ಎಲ್ಲ ಏನು ಶಾಸಕರು ಹೇಳಿದ್ರಲ್ಲ, ಏನಂತ ಅವರಲ್ಲಿ ಈ ಏನು ಡಿವೈಡ್ ಇದೆ, ಈ ಥರ ಎಲ್ಲ ಹುಟ್ಟಿಸ್ತಾರೆ, ಗುಂಪಿದೆ ಅಂತೇಳಿ. ನೋಡಿ, ಇದು ಯಾಕೆ ಅಂತೇಳಿದ್ರೆ, ಈಗ ಕೆಲವೊಬ್ಬರು ಶಾಸಕರು ಸಹಜವಾಗಿ ಅವರು 2 ಲಕ್ಷ ಜನಕ್ಕೆ ಆಯ್ಕೆ ಆಗಿರ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವರ ಒಬ್ಬ ನಾಯಕರು ಆಗಬೇಕು ಅಂತ ಬಯಸೋದು ತಪ್ಪಲ್ಲ. ಸೊ ಅದನ್ನ ಏನಂತಾರೆ ಅಂತಂದ್ರೆ ರೆಪ್ರೆಸೆಂಟೇಷನ್ ಅಂತಾರೆ. ಅಂದ್ರೆ ಹೈಕಮಾಂಡ್ ಮುಂದೆ ತನ್ನ ಒಂದು ಆರ್ಗ್ಯುಮೆಂಟ್ ಅನ್ನು ಹೇಳಕ್ ಅಷ್ಟೇ ಅವ್ರಿಗೆ ಅವಕಾಶ. ಆದರೆ ಅದಕ್ಕೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡುತ್ತಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಮುಂದೆ ಹೇಳ್ತೀವಿ.